Question number 18. If x square divided by 2 plus y square divided by 2 is equal to 1, then find dy by dx is DCT 2018 ಕೇಳಿರೋ ಕ್ವಶನ್ಸ್. 4 ಆಪ್ಷನ್ಸ್ ಕರೆಕ್ಟ್ ಆನ್ಸರ್ ಚೆಕ್ ಮಾಡಿ. ಸೊ ಫಸ್ಟ್ ಏನು ಕೊಟ್ಟಿರೋ ಕ್ವಶನ್ಸ್ನ ಅದನ್ನು ಬರ್ಕೊಳ್ಳಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ 2 LCM ತಗೊಳ್ಳಿ. ಸೊ ಓಕೆ, ಫಸ್ಟ್ ಏನು ಮಾಡೋಣ, 2 LCM ಸ್ಟೆಪ್ ಆಗಿ ನೀಟಾಗಿ ಅರ್ಥ ಮಾಡಿ. LCM. ಸೊ ಅವಾಗೇನಾಯಿತು, ನ್ಯೂಮಿನೇಟರ್ದು ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಸೇಮ್ ಇದೆ, ಅದರಿಂದ LCM 2 ಒಂದೇ ತಗೊಳ್ತೀನಿ, ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಸ್ಟೆಪ್, ಈ 2ನ ನಾನು ಈ ಕಡೆ ಕಳಿಸ್ಕೊಳ್ತೀನಿ. ಆಗೇನಾಯಿತು, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 2 ಇಂಟು 1 ಅಂದರೆ 2 ಆಯಿತು. ನೆಕ್ಸ್ಟ್ ಸ್ಟೆಪ್, 2ನ ನಾನು ಈ ಕಡೆ ತಗೊಳ್ತೀನಿ. ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 2 ಆಯಿತು, ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಈಗ ಎಕ್ಸ್ ಸ್ಕ್ವಯರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 2x ನೋಡಿ. ಕ್ಲಿಯರ್? ನೆಕ್ಸ್ಟ್ ಅದೇ ರೀತಿ ಪ್ಲಸ್ ವೈ ಸ್ಕ್ವಯರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2y ಆಯಿತು. ಬಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇರೋದು, ಅಗೇನ್ ವೈನ ಡಿಫ್ರೆನ್ಷಿಯೇಟ್ ಮತ್ತೆ ಮಾಡಬೇಕು, dy ಬೈ dx. ಇಲ್ಲಿ 2 ಕಾನ್ಸ್ಟೆಂಟ್, ಸೊ ಮೈನಸ್ 0 ಆಗುತ್ತೆ, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಟ್ ಮಾಡಿ, ಇಸ್ ಈಕ್ವಲ್ ಟು 0. ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ನಮಗೆ dy ಬೈ dx ಬೇಕು. ಓಕೆ, ಈ 2x ನಾನು ಈ ಕಡೆ ತೊಗೊಳ್ತೀನಿ, ಈಕ್ವಲ್ ಇದೆ ನೋಡಿ, ಅಂದರೆ ನೀಟಾಗಿ ಅರ್ಥ ಆಗುತ್ತೆ ಇಲ್ಲಿ. ಸೊ dy ಬೈ dx ಬೇಕಾಗಿದೆ. ಈ 2xನ ಈ ಕಡೆ ತೊಂದರೆ ಏನಾಯಿತು, ಮೈನಸ್ 2x ಆಯಿತು. ಅದೇ ರೀತಿ 2y ಇದೆ, ಅದನ್ನು ಸಹ ಈ ಕಡೆ ಬಂದರೆ ಏನಾಯಿತು, ಕೆಳಗಡೆ ಬರುತ್ತೆ 2y. ನೆಕ್ಸ್ಟ್ ಏನಾಯಿತು, 2 ಗೆಟ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದರೆ ಇನ್ನೇನಾಯಿತು, ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಆಯಿತು. ಸೊ ಇದು ನಮಗೆ dy ಬೈ dx ಆನ್ಸರ್. ಕ್ಲಿಯರ್? ಸೊ ಇದು ಎಷ್ಟನೇ ಆಪ್ಷನ್ಸ್ ನೋಡ್ಕೊಳ್ಳಿ, ಆಪ್ಷನ್ ಸಿ ನೋಡಿ, ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ. ದಟ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು DCT 2018 ಕೇಳಿರೋ ಕ್ವಶನ್. ಕ್ವಶನ್ ನಂಬರ್ 19. If x equal to 1 by t, y equal to 3t cube, then find dy by dx is. Okay, if x equal to 1 by t and y equal to 3t cube, then dy by dx is. ಇದು ಈ ಕ್ವಶನ್ DCT 2018 ಕೇಳಿರೋ ಕ್ವಶನ್. ಸೊ ಫಸ್ಟ್ ಏನು ಮಾಡೋಣ, ಫಸ್ಟ್ ಏನು ಫಂಕ್ಷನ್ ಕೊಟ್ಟಿದೆ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ, ವಿತ್ ರೆಸ್ಪೆಕ್ಟ್ ಟಿನ ನಾನು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಅದೇ ರೀತಿ ಎರಡನೇ ಫಂಕ್ಷನ್ನು ಸಹ ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಅಂದರೆ ನಾವು ಎರಡು ಡಿಫ್ರೆನ್ಷಿಯೇಟ್ನ ಈ ರೀತಿ ಮಾಡಬೇಕು ನೋಡಿ. ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಏನಾಗುತ್ತೆ, ಎಕ್ಸ್ ಡಿಫ್ರೆಂಟ್ dx ಬೈ dt ಆಗುತ್ತೆ. 1 ಬೈ ಟಿನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೊ ನಮಗೆ ಫಾರ್ಮುಲಾ ಆಗುತ್ತೆ, ಏನಾಗುತ್ತೆ, ಮೈನಸ್ 1 ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಆಯಿತು. ಕ್ಲಿಯರ್? ಅದೇ ರೀತಿ ಇದನ್ನು ಅಷ್ಟೇ, 3 ಕಾನ್ಸ್ಟೆಂಟ್, ಇದು t ಟು ಪವರ್ n ಅಂದರೆ x ಟು ಪವರ್ n ಫಾರ್ಮಲ್ಲಿದೆ. ಅಂದರೆ ಎಕ್ಸ್ ಜಾಗದಲ್ಲಿ ಏನಿದೆ ಅಂದರೆ ಟಿ ಇದೆ, ಓಕೆ, ಎನ್ ಜಾಗದಲ್ಲಿ 3 ಇದೆ. ಕ್ಲಿಯರ್? ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 ಇಂಟು ಓಕೆ ಇಂಟು 3 ಟಿ ಎನ್ ಮೈನಸ್ 1 ಅಂದರೆ 3 ಮೈನಸ್ 1. ಈಗ ನೋಡ್ಕೊಳ್ಳಿ, 3 ಇಂಟು 3 ಎಷ್ಟಾಯಿತು, 9 ಆಯಿತು. ಓಕೆ, ಟಿ 3 ಮೈನಸ್ 1 ಅಂದರೆ 2 ಆಯಿತು. ಇಷ್ಟು ಅರ್ಥ ಆಯ್ತಲ್ಲ. ಈಗ ನಮಗೆ dy ಬೈ dx ಕಂಡುಹಿಡಿಯಬೇಕು. dy ಬೈ dx ಅಂದ್ರೇನು, dy ಬೈ dt ಡಿವೈಡೆಡ್ ಬೈ dx ಬೈ dt. ಸೊ ಅದನ್ನೇ ಅಂದರೆ ಈ ಫಂಕ್ಷನ್ನ ಫಸ್ಟ್ ಬರೀರಿ. ಓಕೆ, ದಟ್ ಈಸ್ 9t ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲೇನಿದೆ ಮೈನಸ್ 1 ಬೈ ಟಿ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ಪು 9t ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ಈ ಫಂಕ್ಷನ್ ಏನಿದೆ ಅದು ಈ ಕಡೆ ಬರಲಿ. ಓಕೆ, ಮೈನಸ್ ಆಗಿರುತ್ತೆ. ಸೊ 1 ಬೈ ಟಿ ಕೆಳಗೆ ಬಂದರೆ ಓಕೆ ಮೇಲಕ್ಕೆ ಬಂತಂದರೆ ಟಿ ಸ್ಕ್ವೇರ್ ಮೇಲೆ ಬಂದ್ಬಿಡುತ್ತೆ. ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಮೈನಸ್ ಇದೆ ಅದನ್ನು ಹಾಗೆ ಬರ್ಕೊಳ್ಳಿ. 9 ಇದೆ, 9 ಟಿ ಸ್ಕ್ವೇರ್ ಏನಾಗುತ್ತೆ, ಟಿ ಟು ದ ಪವರ್ ಆಫ್ 4 ಆಯಿತು. ಓಕೆ, ಸೊ ಇದು ಈ ಕ್ವಶನ್ಗೆ ಆನ್ಸರ್. ಎಷ್ಟನೇ ಆಪ್ಷನ್ ನೋಡ್ಕೊಳ್ಳಿ, ದಟ್ ಈಸ್ ಆಪ್ಷನ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ DCT 2018 ಕೇಳಿರೋ ಕ್ವಶನ್. Question number 20. Phi is equal to sin x in power log x, then dy by dx. ಇದು DCT 2018 ಕೇಳಿರೋ ಕ್ವಶನ್ಸ್. ಸೊ ಈ ರೀತಿ ಕೊಟ್ಟಾಗ ಫಸ್ಟ್ ಏನು ಮಾಡ್ಕೊಳ್ಳೋಣ, ಫಸ್ಟ್ ಫಂಕ್ಷನ್ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ. ಓಕೆ,
ನೆಕ್ಸ್ಟು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಇದಕ್ಕೆ ವೈ ಮಾಡಿದ್ರೆ ಲಾಗ್ ವೈ ಆಗುತ್ತೆ. ಸೊ ಇದಕ್ಕೂ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ. ಸೊ ದಟ್ ಈಸ್ ಲಾಗ್ ಇಂಟು ಸೈನ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಲಾಗ್ ಎಕ್ಸ್ ಆಯಿತು. ಎಷ್ಟು ಕ್ಲಿಯರ್? ನೆಕ್ಸ್ಟ್ ಎರಡನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಾಡೋಕ್ಕಿಂತ ಮುಂಚೆ ಈ ಆ ಫಾರ್ಮಲ್ಲಿ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಲಾಗ್ ಇಲ್ಲಿ ನೋಡಿ ಜನರಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಲಾಗ್ ಎಮ್ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಮ್ ಆಯಿತು. ಅಂದರೆ ಇಲ್ಲಿ ಎಮ್ ಜಾಗದಲ್ಲಿ ಏನಿದೆ ದಟ್ ಈಸ್ ಸೈನ್ ಎಕ್ಸ್ ಆಯಿತು. ಅದೇ ರೀತಿ ಎನ್ ಜಾಗದಲ್ಲಿ ಏನಿದೆ ಲಾಗ್ ಎಕ್ಸ್ ಇದೆ. ಓಕೆ, ಹಂಗಾರೆ ನಾವು ಇದನ್ನು ಏನಂತ ಬರಿಬೋದು? ಸಿಂಪಲ್, ಜಸ್ಟ್ ಲಾಗ್ ಎಕ್ಸ್ ಇದು ಫಸ್ಟ್, ಯಾಕೆಂದರೆ ಎನ್ ಬರಿತಾ ಇದ್ದೀವಿ, ಇಂಟು ಲಾಗ್ ಎಮ್ ಅಂತಂದರೆ ಲಾಗ್ ಸೈನ್ ಎಕ್ಸ್ ಆಯಿತು. ಲಾಗ್ ಸೈನ್ ಎಕ್ಸ್ ಆಯಿತು. ಈಗ ಈ ಲಾಗ್ ಎಕ್ಸ್ ಅನ್ನು ನಾವೇನಂತ ತಗೊಳ್ಳೋಣ? ಯು ಅಂತ ತಗೊಳ್ಳಿ. ಇದನ್ನು ಲಾಗ್ ಸೈನ್ ಎಕ್ಸ್ ವಿ ಅಂತ ತಗೊಳ್ಳಿ. ಜಸ್ಟ್ ಪ್ರಾಡಕ್ಟ್ ರೂಲ್. ಓಕೆ, ಈ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿ ಫಾರ್ಮುಲಾ. ಓಕೆ, ಈಗ ನೋಡಿ ಫಸ್ಟ್ ನೋಡಿ ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿ. ಅವಾಗೇನಾಯಿತು? 1/y ಅಂದರೆ ಲಾಗ್ ಎಕ್ಸ್ 1/x, ಇಲ್ಲಿ ವೈ ಇರೋದು 1/y. ಅಗೈನ್ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಯಾಕೆಂದರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ. ಸೊ ಅದನ್ನ ಇಲ್ಲಿ ಮಾಡ್ತಾ ಇದ್ದೀವಿ. dy/dx ಇಸ್ ಈಕ್ವಲ್ ಟು, ಓಕೆ, ಇಲ್ಲಿ ನೋಡಿ ಇದು ಪ್ರಾಡಕ್ಟ್ ರೂಲ್ ಆಗಿರೋದ್ರಿಂದ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಸ್ಟ್ ಯು ಇದೆ ಫಸ್ಟ್ ಫಂಕ್ಷನ್, ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಯಾವುದು? ಲಾಗ್ ಎಕ್ಸ್. ನೆಕ್ಸ್ಟ್ ಫಂಕ್ಷನ್ ಯಾವುದು? ಲಾಗ್ ಸೈನ್ ಎಕ್ಸ್. ಓಕೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದನ್ನ ಇಲ್ಲಿ ಬರೀರಿ, ಲಾಗ್ ಸೈನ್ ಎಕ್ಸ್. ಓಕೆ, ಪ್ಲಸ್ ಇದೆ ಪ್ಲಸ್ ವಿ ಅಂತಂದ್ರೆ ಏನು? ದಟ್ ಈಸ್ ಲಾಗ್ ಸೈನ್ ಎಕ್ಸ್. ಲಾಗ್ ಸೈನ್ ಎಕ್ಸ್ ಇಂಟು du/dx ಅಂದರೆ ಲಾಗ್ ಡಿಫ್ರೆನ್ಷಿಯೇಟ್ ಆಫ್ ಲಾಗ್ ಎಕ್ಸ್. ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, ಲಾಗ್ ಎಕ್ಸ್ ಇದೆ, ಲಾಗ್ ಎಕ್ಸ್ ಹಾಗೆ ಬರೋದು. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಲಾಗ್ ಸೈನ್ ಎಕ್ಸ್ ಅಂದರೆ ದಟ್ ಈಸ್ 1/sin x ಆಯಿತು. ಅಂದರೆ ಲಾಗ್ ಎಕ್ಸ್ ಅಂದರೆ 1/x. ಅದೇ ರೀತಿ ಎಕ್ಸ್ ಬದಲು ಸೈನ್ ಎಕ್ಸ್ ಇರೋದ್ರಿಂದ ಸೈನ್ ಎಕ್ಸ್ ಆಯಿತು. ಇಂಟು ಈಗ ಸೈನ್ ಎಕ್ಸ್ನ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ? ಚೈನ್ ರೂಲ್ ಇದೆ, ಕಾಸ್ ಎಕ್ಸ್ ಆಯಿತು. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಲಾಗ್ ಸೈನ್ ಎಕ್ಸ್ ಇದೆ, ಅದು ಲಾಗ್ ಸೈನ್ ಎಕ್ಸ್ ಹಾಗೇ ಬರಲಿ. ಓಕೆ, ಡಿಫ್ರೆನ್ಷಿಯೇಟ್ ಲಾಗ್ ಎಕ್ಸ್ ಅಂದರೆ ಏನು? ದಟ್ ಈಸ್ ಡಿಫ್ರೆನ್ಷಿಯೇಟ್ ಮಾಡಿ 1/x ಆಯಿತು. ಎಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಲಾಗ್ ಎಕ್ಸ್ ಹಂಗೆ ಬರ್ಕೊಳ್ಳಿ. ಕಾಸ್ ಎಕ್ಸ್ ಇಂಟು 1/sin, ಅದೇ ಕಾಸ್ ಎಕ್ಸ್ /sin ಎಕ್ಸ್ ಅಂದರೆ ಏನು? ಕಾಟ್ ಎಕ್ಸ್ ಫಾರ್ಮುಲಾ ಗೊತ್ತಿದೆ, ಅದನ್ನೆಲ್ಲಿ ಬರೆದು ಪ್ಲಸ್ ಇದೆ, ಪ್ಲಸ್ ಲಾಗ್ ಸೈನ್ ಎಕ್ಸ್ /1 /x. ಇಷ್ಟು ಕ್ಲಿಯರ್? ಈಗ ನಾವೇನು ಮಾಡ್ಕೊಳ್ಳೋಣ? ಸೊ ನಮ್ಗೆ ಇಲ್ಲಿ 1/y ಇದೆ. ಈ 1/y ಈ ಕಡೆ ಬಂದರೆ ಏನಾಗುತ್ತೆ? y ಆಗುತ್ತೆ. ಕ್ಲಿಯರ್? ಸೊ ಅದನ್ನ ಇಲ್ಲಿ ಬರಿತಾ ಇದೆ. ಇದೇನು ಫಂಕ್ಷನ್ ಇದೆ ಅದನ್ನು ಹಾಗೆ ಬರ್ಕೊಳ್ಳಿ. ಲಾಗ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ /x. ಅದೇ ರೀತಿ ಈ y ಅಂತಂದ್ರೆ ಏನು? ಸೊ ಇಲ್ಲೇನು ಬರ್ಕೊಂಡಿದ್ದೀವಲ್ಲ ಸೈನ್ ಲಾಗ್ ಎಕ್ಸ್, ಅದನ್ನ ಇಲ್ಲಿ ಬರೀಬೇಕು. ಸೈನ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಲಾಗ್ ಎಕ್ಸ್. ನೆಕ್ಸ್ಟ್ ಫಂಕ್ಷನ್ ಏನಿದೆ ಈ ಫಂಕ್ಷನ್ ಕಂಪ್ಲೀಟ್ ಬರೀರಿ. ದಟ್ ಈಸ್ ಲಾಗ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ /x. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್ ನೋಡಿ, ಕರೆಕ್ಟಾಗಿದೆಯಲ್ಲ? ಸೊ ಇದು ಎಷ್ಟನೇ ಆಪ್ಷನ್ ನೋಡ್ಕೊಳ್ಳಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ನೋಡಿ, 4ನೇದು ಆಪ್ಷನ್ ಕರೆಕ್ಟ್ ಆನ್ಸರ್. ಓಕೆ, ದಟ್ ಈಸ್ ಆಪ್ಷನ್ 4th one is the right answer. ಇದು DCT 2018 ಕೇಳಿರೋ ಕ್ವಶನ್.